ಮೈಸೂರು ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳೆ ಜಾಣೆ. ನಾನು ಯಾದವ್, ದಿಸ್ ಇಸ್ ಸುರೇಶ್. ನಾನು ನನ್ನ ಹೆಸರು ಧನ್ಯಕುಮಾರ್ ಅಂತ. ನಾನು ಶುಭಾ ಧನ್ಯಕುಮಾರ್ ಅಂತ. ನಾನು ಪೂರ್ಣಿಮಾ ಮಧು ಅಂತ. ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ಶೀಲಾ ಅಂತ. ನಾನು ಸತೀಶ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಮೋಘ ಚಾನಲ್, ಅಮೋಘ ಟಿ ವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅವರು ಸುಮಾರು ಥರದ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಅದೊಂಥರ ಅಟ್ರಾಕ್ಟಿವ್ ಆಗಿದೆ. ಅವರಿಗೆ ಅಭಿನಂದನೆಗಳು. Hi everybody, I am Swarupur Harish from Bellary. ಹಾಯ್ ಎವ್ರಿವನ್, ನಾನು ಸಪ್ನಾ ಅಂತ ಹೇಳಿ ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಮೈಸೂರಿಂದ. ಇವ್ರು ಕೇಳ್ತಾರೆ ಮೈಸೂರು ಯಾಕೆ ನಿಮ್ಗೆ ಇಷ್ಟ ಅಂತ. ಮೈಸೂರು ಯಾರಿಗಿಷ್ಟ ಇಲ್ಲ ರೀ? ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಗೋಲಿ ಆಟ ಆಡಿ, ಕಾಲೇಜ್ ಓದಿ ಎಲ್ಲ ಮಾಡಿದ್ದೀವಿ. ಮೈಸೂರು ಎಲ್ಲರಿಗೂ ಇಷ್ಟ ಆಗುತ್ತೆ, ಒಬ್ಬನಿಗೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೈಸೂರು ಪಾಕು, ಮೈಸೂರು ವೀಳ್ಯದೆಲೆ, ಮೈಸೂರು ಚಾಮುಂಡಿ ಬೆಟ್ಟ, ಈ ಮೈಸೂರು ಫ್ರೆಂಡ್ಸು, ಮೈಸೂರು ಹುಡುಗಿ ಹೆಂಡತಿ. ಹಾಗಾಗಿ ಮೈಸೂರು ಅಂದರೆ ನಮಗೆ ತುಂಬ ಅಚ್ಚುಮೆಚ್ಚು. ಎಲ್ಲೇ ಹೋದರೆ ಪ್ರಪಂಚದಲ್ಲಿ ಫೈನಲಾಗಿ ಮೈಸೂರಿಗೆ ಬಂದರೆ ನಮ್ಮೂರು ನಮಗೆ ಮೆಚ್ಚು. ನಮ್ಮೂರು ಮೈಸೂರು. ಮೈಸೂರು ಬಗ್ಗೆ ಮಾತಾಡೋಕ್ಕೆ ಹೋದರೆ ಸುಮಾರು 10 ಎಪಿಸೋಡ್ ಮಾಡಬೇಕಾಗತ್ತೆ ನೀವು. ಯಾಕೆಂದರೆ ಅಷ್ಟೊಂದು ವಿಷಯ ಇದೆ ನನಗೆ ಮೈಸೂರು ಬಗ್ಗೆ ಹೇಳೋಕ್ಕೆ. ಮುಖ್ಯವಾಗಿ ನಮ್ಮ ತಾಯಿ ತವರೂರಿದು. ಸೊ ಮುಂಚಿಂದನೂ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್. ಮೈಸೂರಿಗೆ ಬಂದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಇಲ್ಲಿ ತುಂಬ ಟ್ರಾಫಿಕ್ ಕಡಿಮೆ, ಜನನೂ ಒಂಥರ ಆರಾಮಾಗಿರ್ತಾರೆ. ಸ್ಲೋ ಅಂತ ಅನಿಸಿದ್ರು ಬಟ್ ಇಟ್ ಈಸ್ ರಿಯಲಿ ಗುಡ್. ಸೊ ಆ ಸ್ಲೋಗೆ ನಾನು ಅಡ್ಜಸ್ಟ್ ಆಗಿಬಿಟ್ಟು ಇಲ್ಲಿ ಆಗಿದ್ದೀನಿ. ನನಗೆ ಮೈಸೂರು ಏನಕ್ಕೆ ಇಷ್ಟ ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ಪ್ಯಾಲೇಸ್ ತುಂಬಾ ಇಷ್ಟ ನೋಡೋದಕ್ಕೆ. ಚಾಮುಂಡಿ ಬೆಟ್ಟ ಇಷ್ಟ. ಆಮೇಲೆ ಸ್ಟ್ಯಾಚ್ಯೂಸ್, ರೋಡಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಎಲ್ಲ ಇದೆಯಲ್ಲ, ಅದು ನನಗೆ ನೋಡೋದಕ್ಕೆ ತುಂಬ ಇಷ್ಟ. ನಾನು ಶಿವಮೊಗ್ಗದಿಂದ ಬಂದಿರೋದು. ಮತ್ತು ತುಂಬ ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ. ದೊಡ್ಡ ದೊಡ್ಡ ರೋಡ್ಸ್ಗಳು, ಹೋಟೆಲ್ಸು ಎಲ್ಲ, ಮೈಸೂರು ಪಾಕು ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೆ ಮೈಸೂರು ಯಾಕೆ ಅಂದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಪೀಸ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಅದೇ ಇಲ್ಲೇ ಓದಿದ್ದು ಬರೆದಿದ್ದೆಲ್ಲ ಇಲ್ಲೇ. ಹಾಗಾಗಿ ನಮಗೆ ಮೈಸೂರು ತುಂಬ ಇಷ್ಟ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಷ್ಟೇ, ಇನ್ನೇನು ಇಂಪ್ರೂವ್ಮೆಂಟ್ ಬೇಕಿಲ್ಲ ಮೈಸೂರಿಗೆ. ಇವಾಗಿರೋ ಟ್ರಾಫಿಕ್ ಹುಚ್ಚಾಟನ ಇನ್ನೊಂದು ಬೆಂಗಳೂರು ಮಾಡಬಾರ್ದು ಅಷ್ಟೇ ಮೈಸೂರನ್ನ. ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ. ಮೈಸೂರು ಅಂದರೆ ನನ್ನ ಜೀವನದಲ್ಲಿ ಮೊದಲನೇ ಹೆಜ್ಜೆನ ಸಿಟಿಗೆ ಅಂತ ಬಂದು ನಾನು ಹೆಜ್ಜೆ ಇಟ್ಟಿದ್ದು ಮೈಸೂರಿಗೇ. ನಾನು ತುಂಬ ಫೇವರಿಟ್ ಜಾಗ. ನಾನು ಇಲ್ಲೇ ಮೈಸೂರಲ್ಲೇ ಓದೋಕ್ಕೆ ಮೊದಲನೇ ಸಲ ಕಾಲೇಜಿಗೆ ಸೇರಿಕೊಂಡಿದ್ದಾಗ ತುಂಬ ಹೆದರ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ಜನ, ಇಲ್ಲಿಯ ಒಂದು ಜೀವನ ಅಂತಕ್ಕಂಥದ್ದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನ್ನ ತವ್ರ ಮನೆಗೆ ಬಂದಂಗೆ ಆಗುತ್ತೆ ನನಗೆ. ಮೈಸೂರಿಗೆ ಬಂದರೆ ನನ್ನ ತವ್ರ ಮನೆಗೆ ಬಂದಾಗೆ ಆಗುತ್ತೆ. ಇವಾಗ 35 ವರ್ಷದಿಂದ ನಾನು ಬೆಂಗಳೂರಲ್ಲಿದ್ದೀನಿ. ಆದರೆ ನಾವು ಇಲ್ಲೇ ಮನೆ ಕಟ್ಕೊಂಡಿದ್ದೀವಿ. ಈಗ ನಾವು ಇಲ್ಲಿ ಬಂದು ಜೀವನ ಮಾಡಬೇಕು, ನಮ್ಮ ರಿಟೈರ್ಡ್ ಲೈಫು ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ನನಗೆ ತುಂಬ ಖುಷಿ ಕೊಡೋದು ಬೆಂಗಳೂರಲ್ಲಿ ಬ್ಯುಸಿ, ಆ ಒಂದು ಸ್ಟ್ರೆಸ್ಸು ಇದೆಲ್ಲ ಇರುತ್ತೆ. ಮೈಸೂರಿಗೆ ಬಂದರೆ ಅದ್ರ ಖುಷಿನೇ ಬೇರೆ. ಇಲ್ಲಿ ಬರಬೇಕು, ಶಾರದಾ ವಿಲಾಸ ಕಾಲೇಜ್ ಹತ್ರ ಚುರುಮುರಿ ತಿನ್ನಬೇಕು. ಆ ಒಂದು ಟೇಸ್ಟು ಇನ್ನೆಲ್ಲೂ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಐ ಲವ್ ಮೈಸೂರಪ್ಪ. ತುಂಬ ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ಯಾವತ್ತೂ ಅಷ್ಟೇ ಇಲ್ಲಿ ಬಂದು ನಾನು ಜೀವನ ಮಾಡಬೇಕು ಅನ್ನೋದನ್ನು ನಮ್ಮ ಯಜಮಾನರು ಸುಧಾ ಆ ಕನಸನ್ನು ಪೂರೈಸ್ತಾ ಇದ್ದಾರೆ. ಸೊ ರಿಟೈರ್ಡ್ ಲೈಫ್ಗೆ ನಾವು ಇಲ್ಲೇ ಬರ್ತೀವಿ, ಇಲ್ಲೇ ಜೀವನ ಮಾಡ್ತೀವಿ. ಮೈಸೂರು ಯಾಕೆ ಇಷ್ಟ ಅಂದರೆ, ನಮ್ಮ ಯಜಮಾನರು ಮೈಸೂರವರು, ಅದಕ್ಕೋಸ್ಕರ ಮೈಸೂರು ಇಷ್ಟ. ಮತ್ತು ಇಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾರೆ, ಬಟ್ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿರೋರಿಗೆ ಮೈಸೂರು ತುಂಬ ಇಷ್ಟ ಆಗುತ್ತೆ. ಇಲ್ಲಿರೋ ಕಾಮ್ನೆಸ್ಸು, ಟ್ರಾಫಿಕ್ ಇಲ್ಲದೆ ಇರೋದು ಎಲ್ಲ ಇರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಪ್ಯಾಲೇಸ್ ನೋಡೋದಕ್ಕೆ ಇಷ್ಟ ಆಯಿತು. ಝೂ ಏನು ಹೇಳ್ತಾರೆ, ಟೂರಿಸ್ಟ್ ಪ್ಲೇಸ್ ಅಂತದ್ರಿಂದ ನೋಡೋದಕ್ಕೆ ತುಂಬ ಜಾಗಗಳಿರೋದ್ರಿಂದ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ವೀಕೆಂಡ್ಗೆ ಬಂದರೆ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ. ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಇಲ್ಲಿ ಚಾಮುಂಡಿ ಬೆಟ್ಟ, ಪ್ಯಾಲೇಸು,
ಎಲ್ಲ ಇಷ್ಟ ಆಗುತ್ತೆ. ಮತ್ತು ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ ಎಲ್ಲ. ಆಮೇಲೆ ಫೇಮಸ್ಸು ಹೆಣ್ಮಕ್ಳಿಗೆ ಇಷ್ಟ ಆಗೋಂಥ ಮೈಸೂರು ಸಿಲ್ಕ್ ಸೀರೆ ಇಲ್ಲೇ ತಯಾರಾಗುತ್ತೆ, ಅದು ಎಲ್ಲ ಕಡೆಯವ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಮೈಸೂರು ಮಲ್ಲಿಗೆ ಅದು ಇಷ್ಟ ಆಗುತ್ತೆ, ಅದನ್ನು ತುಂಬ ಇಷ್ಟಪಡ್ತೀನಿ ನಾನು. ಆಮೇಲೆ ಅದೇ ಒಟ್ಟು ಮೈಸೂರು ಅಂದರೆ ಟೋಟಲಿ ಎಲ್ಲ ಕಡೆಗಿನ ನಂಗೆ ಮೈಸೂರೇ ಇಷ್ಟ. ಮತ್ತು ನಾನು ಹೇಳೋದೇನೆಂದರೆ ಏನೂ ಬದಲಾಗಬಾರ್ದು ಮೈಸೂರಲ್ಲಿ, ಹಿಂಗೆ ಇರಬೇಕು ಅಂತ ನನ್ನ ಅನಿಸಿಕೆ. ನಾನು ಇಲ್ಲಿ ಮೈಸೂರಿಗೆ ಓದೋಕ್ಕೋಸ್ಕರ ಬಂದೆ. ಬನ್ಮಯಾಸ್ ಕಾಲೇಜಲ್ಲಿ ಓದಿ ಇಲ್ಲೇ ನಾನು ಸೆಟ್ಲಾದೆ. ಇಲ್ಲೇ ಮನೆಯೂ ಕಟ್ಕೊಂಡು ಇಲ್ಲೇ ಆರಾಮಾಗಿದ್ದೀನಿ. ಮೈಸೂರು ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಸಹ ಇಷ್ಟ. ಇಲ್ಲಿ ಮೈಸೂರಿಗೆ ಅಂತ ಬಂದಮೇಲೆ ಮೈಸೂರು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ. ಇದ್ರ ದೃಷ್ಟಿಯಿಂದ ನಾವಿಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಈಗ. ಥ್ಯಾಂಕ್ ಯು. ಅಮೋಘ ಮೈಸೂರು ಚೆನ್ನಾಗಿದೆ, ಏನು ಸಜೆಷನ್ ಕೊಡೋವಂಥದ್ದಿಲ್ಲ. ಎಲ್ಲ ಕವಿಗಳು ಎಲ್ಲ ಓದಿ ಇಲ್ಲೇ ಫೇಮಸ್ ಆದರು. ಆದ್ದರಿಂದ ಮೈಸೂರು ಅಂದರೆ ಭಾಳ ಫೇಮಸ್ ಆಗಿದೆ. I like Mysore because of its tradition, customs and friends. Mysore means life. Mysore means everything for me. Mysore gave everything to me like my coveted friends. ಮುಂಚೆ ಮೈಸೂರಲ್ಲಿ ಇದ್ದಿದ್ದು, ಇವಾಗ ಬೆಂಗಳೂರಲ್ಲಿರೋದು. ಬೆಂಗಳೂರಲ್ಲಿದ್ರೂ ನಮಗೆ ಮೈಸೂರನ್ನೇ ತುಂಬ ಇಷ್ಟ ಆಗೋದು. ನನ್ನ ಹೆಸರು ಮಧು ಅಂತ. ಇಲ್ಲೇ ಎಲ್ಲ ಬೆಳೆದಿದ್ದು, ಇಲ್ಲೇ ಕಾಲೇಜು ಎಲ್ಲ ಓದಿದ್ದು. ಸಾಂಸ್ಕೃತಿಕ ನಗರಿ ಇದು. ಆಲ್ ಓವರ್ ವರ್ಲ್ಡ್ಗೆ ಸಾಂಸ್ಕೃತಿಕ ನಗರಿ. ಎಲ್ಲೇ ನಾವು ಪ್ರಪಂಚ ಸುತ್ತಿದ್ರೂ ಮೈಸೂರಷ್ಟು ಸುಂದರವಾಗಿರೋದು ಯಾವುದೂ ಊರಿಲ್ಲ. ಈ ಸ್ವಚ್ಛವಾಗಿರುತ್ತೆ, ಜನಗಳು ಸ್ವಚ್ಛವಾಗಿರ್ತಾರೆ, ಎಲ್ಲರ ಮನಸ್ಸು ತುಂಬ ಹತ್ತಿರವಾಗಿರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ. ಇಲ್ಲಿ ನಮಗೆ ತುಂಬ ಹುಟ್ಟಿ ಬೆಳೆದಿರೋದು ತುಂಬ ನಮಗೆ ಇಷ್ಟ. ನಾವು ಬೆಂಗಳೂರಲ್ಲಿರೋದು, ಆದ್ರೂ ನಾನು ತುಂಬ ಮೈಸೂರೇ ಇಷ್ಟಪಡೋದು. ಮೈಸೂರಿನ ಬಗ್ಗೆ ಅಭಿಪ್ರಾಯ ಕೇಳಿದ್ರು. ಮೈಸೂರು ಅಂತ ಊರಿನ ಹೆಸರು ನೆನೆಸ್ಕೊಂಡಾಗೆಲ್ಲ ನಮ್ಮ ಕಳೆದ 30-35 ವರ್ಷದ ಮೇಲೆ ಆಯಿತು ನಾವಲ್ಲಿ ಮೈಸೂರಲ್ಲಿ ಓದಿ ಈಗ ಶಿವಮೊಗ್ಗದಲ್ಲಿರೋದು. ಮೈಸೂರು ಅಂದಾಗೆಲ್ಲ ಏನೋ ಒಂಥರ ಖುಷಿಯಾದ ಒಂದು ಗಳಿಗೆ ಆ ನೆನಪುಗಳು ರಿಕಾಲ್ ಆಗುತ್ತೆ. ಇವತ್ತಿಗೂ ಮೈಸೂರಿಗೆ ಹೋಗಬೇಕು, ಯಾರು ಹೋಗೋಣ ಬರ್ತೀಯ ಅಂತ ಕರೆದ್ರೆ ಫಸ್ಟು ಎಸ್ ಅಂತಲೇ ಹೇಳಿದ್ರು. ಅಷ್ಟು ಏನೋ ಒಂಥರ ಅಟ್ರಾಕ್ಷನ್ ಆ ಸಿಟಿದು. ಮೈಸೂರಿನ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿಯ ರಸ್ತೆ ಈಗಲೂ ಜ್ಞಾಪಕಕ್ಕೆ ಬರೋದು. ರಸ್ತೆ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಅದೇ ಥರ ಇದೆ. ಅಲ್ಲಿನ ಜನ, ಅವರ ಮಾತು, ಕಲ್ಚರು ಎಲ್ಲ ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತದು. ಅವರ ಟ್ರೆಡಿಷನ್ ಹೆರಿಟೇಜ್ ಸಿಟಿ ಅಂತ ಏನು ಹೇಳ್ತಾರೆ, ಅದು ನಿಜವಾದ ಅರ್ಥ ಇದೆ ಅದರಲ್ಲಿ. ಮತ್ತು ಅಫ್ಕೋರ್ಸ್ ಅದು ಎಜುಕೇಷನ್ ಹಬ್ ಅಂತ ಏನು ಹೇಳ್ತಾರೆ, ನಿಜ ಅದು ಇವತ್ತಿಗೂ ಹಾಗೆ ಇದೆ ಅಲ್ಲಿ. ಖುಷಿ. ಮೈಸೂರು ಬಗ್ಗೆ ಯಾರೇ ಕೇಳಿದ್ರು, ಜೀವನದಲ್ಲಿ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. I completed my education degree in Bannmyas College, Mysore. I like Mysore very much. Mysore is very pleasant, and Mysore is city of palaces. I like visiting Mysore oftenly, and Mysore is famous for many things. Mallige, Mysore Palace, Mysore Park. ಮೈಸೂರು ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೈಸೂರು ಭಾಳ ಚೆನ್ನಾಗಿದೆ, ಹೆವೆನ್ ಆನ್ ಅರ್ತ್ ಅಂತ ಹೇಳ್ತಾರೆ. ಮೈಸೂರಲ್ಲಿ ಪ್ಯಾಲೇಸ್ ನೋಡ್ಬೋದು, ಚಾಮುಂಡಿ ಬೆಟ್ಟ, ಗಣಪತಿ ಸಚ್ಚಿದಾನಂದ ಆಶ್ರಮ ನೋಡ್ಬೋದು. ಇನ್ನು ಭಾಳಷ್ಟು ಇದೆ. ಮೈಸೂರು ಅಂದರೆ ಭಾಳ ಇಷ್ಟ ನನಗೆ. ಹಾಯ್, ನಮಸ್ತೆ ಮೈಸೂರು. ಮೈಸೂರು ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದನೂ. ಯಾಕೆ ಅಂದರೆ ಅಲ್ಲಿ ಅಂಥ ಸುಪ್ರಸಿದ್ಧವಾದಂಥ ಅರಮನೆ ಇದೆ. ಆಮೇಲೆ ಒಳ್ಳೊಳ್ಳೆ ಇವರು ಕಲಾವಿದರು ಇದ್ದಾರೆ ಅಲ್ಲಿಂದ ಬಂದವರು. ಆಮೇಲೆ KRS ಇದೆ ಅಲ್ಲಿ. ಅದೇನೋ ಮೈಸೂರು ಅಂದರೆ ಅದು ಒಂದು ಹೆಸರಲ್ಲೇ ಒಂದು ಇದಿದೆ, ಒಂದು ಏನಂತಾರಪ್ಪ, ಒಂದು ತುಂಬ ಖುಷಿಯಾಗುತ್ತೆ ಮೈಸೂರು ಅಂದರೆ.
ಆಮೇಲೆ ಆ ರಸ್ತೆಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಮೊದಲು ನಮ್ಮ ಕರ್ನಾಟಕ ಅಂತ ಹೆಸರು ಬರೋಕ್ಕೂ ಮುಂಚೆ ಅಲ್ಲಿಗೆ ಮೈಸೂರು ಅಂತಲೇ ಇದ್ದಿದ್ದು ನಮ್ಮ ರಾಜ್ಯಕ್ಕೆ. ಅಲ್ಲಿ ಜನನೂ ಎಲ್ಲ ತುಂಬ ಒಳ್ಳೆಯವರು. ಆಮೇಲೆ ನಮ್ಮ ರಾಜರು ನಮ್ಮ ಇಡೀ ವರ್ಲ್ಡಿಗೆ ಫೇಮಸ್ ಅರಮನೆ ಅದು. ಆಮೇಲೆ ಎಲ್ಲ ಶೈಲಿಯ ಒಂದು ಆರ್ಕಿಟೆಕ್ಟ್ ಅದರೊಳಗಡೆ ಇದೆ ಅರಮನೆಯಲ್ಲಿ. ಇಂಡೋ ವೆಸ್ಟರ್ನು ಮತ್ತು ಮೊಘಲ್ ಸ್ಟೈಲು. ಅದು ಚಾಮುಂಡಿ ಬೆಟ್ಟ ಅದಂತೂ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆ ಶಕ್ತಿ ದೇವತೆ. ಆಮೇಲೆ ಮೈಸೂರು ಪಾಕ್ ಅದೊಂದು ತುಂಬ ಫೇವರೇಟ್ ಸ್ವೀಟ್ ಅದು ನನಗೆ. ಮೈಸೂರು ಪಾಕ್ ಅಂದರೆ ಎಲ್ಲರಿಗೂ ಇಷ್ಟ. ಕನ್ನಡ ಸಿನಿಮಾ ಕಲಾವಿದರು ಅದೇ ಊರಿನವ್ರು ಎಷ್ಟೊಂದು ಜನ ಇದ್ದಾರೆ. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಸಿಂಗರು, ಫೇಮಸ್ ಸಿಂಗರು, ಅವರು ಅಲ್ಲಿಂದನೇ ಬಂದಿರೋದು. ವಿಷ್ಣುವರ್ಧನ್ನು ಕಲ್ಚರಲ್ ಪ್ಲೇಸ್ ಅದು. ಎಲ್ಲರೂ ಹೋಗಿ ಬನ್ನಿ ಮೈಸೂರಿಗೆ. ಯಾರು ನೋಡಿಲ್ವೋ ನಿಜವಾಗ್ಲೂ ಲೈಫಲ್ಲಿ ಒಂದ್ಸಲ ಹೋಗಿ ಬರಲೇಬೇಕು. ನಮಸ್ತೆ. ಥ್ಯಾಂಕ್ ಯು ಅಮೋಘಂ ಚಾನಲ್. ಥ್ಯಾಂಕ್ ಯು ಅಮೋಘಂ ಮೈಸೂರು. ಥ್ಯಾಂಕ್ ಯು ಅಮೋಘಂ. ಅಮೋಘಂ ಮೈಸೂರು ಥ್ಯಾಂಕ್ಸ್. ಮತ್ತು ಮಣಿಶ್ರೀ ಅವ್ರಿಗೂ ತುಂಬ ಥ್ಯಾಂಕ್ಸ್. ಮಣಿಶ್ರೀ ಅವ್ರಿಗೆ ಹಾಗೆ ಅಮೋಘಂ ಚಾನಲ್ಗೆ ಎಲ್ಲ ರೀತಿ ಸಮೃದ್ಧಿ ಬೆಳವಣಿಗೆ ಎಲ್ಲ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೋಘಂ ಚಾನಲ್. ಆಲ್ ದ ಬೆಸ್ಟ್ ಮಣಿಶ್ರೀ, ಡಾಕ್ಟರ್ ಮಣಿಶ್ರೀ. ಇದೇ ಥರ ಮುಂದುವರಿಲಿ ಚೆನ್ನಾಗಿ ನಿಮ್ಮ ಚಾನಲ್ಲು. ಥ್ಯಾಂಕ್ ಯು ಅಮೋಘಂ ಮೈಸೂರು. ಥ್ಯಾಂಕ್ ಯು ಅಮೋಘ ಮೈಸೂರು. ಥ್ಯಾಂಕ್ ಯು ಅಮೋಘಂ ಚಾನಲ್ ಮೈಸೂರು. ಆಲ್ ದಿ ಬೆಸ್ಟ್ ಅಮೋಘ ಚಾನಲ್. ಆಲ್ ದಿ ಬೆಸ್ಟ್ ಮಣಿಶ್ರೀ. I wish all the best for Amoga channel and Manishri.